ವೇದ, ಹೋದ್ಸಲ ನೀವು ಯಾರ ಜೊತೆ ಜಗಳ ಆಡಿದ್ರಿ ಅಂತ ನೆನಪಿದೆಯಾ ನಿಮಗೆ? ಜಗಳ ಅಂತಂದರೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಒಂದು ಬಿಡಿಸಲಾಗದ ಒಂದು ಕಗ್ಗಂಟಾಗಿ ಕಡೆಗೆ ವ್ಯಕ್ತಿಗಳನ್ನೇ ದೂರ ಮಾಡೋ ಅಂಥದ್ದಾಗಿರ್ಬೋದು. ಒಂದು ಗುಂಪು, ಒಂದು ಕುಟುಂಬ ಈ ಥರ ಇದ್ದಾಗ ಸಾಧಾರಣವಾಗಿ ಒಂದಷ್ಟು ಜಗಳಗಳಾಗೋದು ಸಾಧ್ಯ. ನಾನು ಈ ನಡುವೆ ಗಮನಿಸ್ತಾ ಇರೋ ಜಗಳಗಳು ಅಂತಂದರೆ, ಮೊದಲು ನೆನಪಾಗೋದು ಬೆಂಗಳೂರಿನ ಟ್ರಾಫಿಕ್ನಲ್ಲಿ. ಏನು ಮನೇಲಿ ಹೇಳಿ ಬಂದಿದೆಯಾ, ಸರಿಯಾಗಿ ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ಏನು ಈ ಕಡೆಯಿಂದ ರಾಂಗ್ ಸೈಡಿಂದ ಬಂದ್ಬಿಟ್ಟಿಲ್ಲ ಅಂತ ನಮಗೆ ತಕ್ಷಣಕ್ಕೆ ಸಿಟ್ಟು ಬರೋ ಅಂಥ ಜಗಳಗಳು ಇವು. ಇದು ಒಂಥರ ನಾವು ನೋಡ್ತಾ ಇದ್ರೆ ಅದು ತಮಾಷೆ ಕೂಡ ಅಂತ ಅನಿಸುತ್ತೆ. ಈ ಜಗಳಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಕೂತು ನೀಟಾಗಿ ಮಾತಾಡಿ ಎಲ್ಲಿ ತೊಂದರೆ ಆಯಿತು, ಎಲ್ಲಿ ಮಿಸ್ಕಮ್ಯುನಿಕೇಷನ್ ಆಯಿತು ಹೀಗೂ ಮಾಡ್ಕೋಬೋದು. ಅಥವಾ ಒಂದಷ್ಟು ಕಾಲ ಮೌನವಾಗಿದ್ದು ಅದನ್ನು ಅಲ್ಲೇ ಬಿಟ್ಟು ಮುಂದೆ ಸರಿಬಹುದು. ಇನ್ನೊಂದು ರೀತಿ ಅಂತಂದರೆ, ಆ ಜಗಳ ಒಂದು ಹೊಸದಾಗಿರುವಾಗ ಮತ್ತೆ ಮತ್ತೆ ಕೆದಕಿ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ಇನ್ನೂ ಅದು ಉಲ್ಬಣ ಆಗುತ್ತೆ. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಬಿಟ್ಟು ಅದನ್ನು ತಿಳಿಯಾದ ಮೇಲೆ ಮನಸ್ಸು ಯಾಕೆ ಹಾಗಾಯಿತು, ಅದನ್ನು ನಾವು ಯಾವ ರೀತಿ ಅವಾಯ್ಡ್ ಮಾಡ್ಬೋದಿತ್ತು ಅಂತ ಕೂಡ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋದ್ರಿಂದ ನಾವು ಪರಿಹಾರ ಮಾಡ್ಬೋದು. ಹಾಗೆ ನೋಡಿ, ತಮಾಷೆಯಾಗಿ ಒಬ್ಬರನ್ನ ಸುಮ್ಮನೆ ರೇಗಿಸೋದಕ್ಕೆ ಕೂಡ ಕೆಣಕಿ ಒಂದಷ್ಟು ಸಣ್ಣದಾಗಿ ಜಗಳ ಆಡ್ಬೋದು, ತಮಾಷೆ ತಗೊಳ್ಬೋದು. ಇದು ಒಂಥರ ಟೈಮ್ ಪಾಸ್ ಜಗಳ ಅಂತಲೂ ನಾವು ಕರಿಬೋದು. ನೋಡಿ, ಜಗಳದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ವೇದ? ಏನ್ ವೀಣಾ, ನನ್ನನ್ನೇ ಜಗಳ ಕರೀತಾ ಇದ್ದೀರಾ? ಜಗಳ ಆಡೋದ್ರಲ್ಲಿ ನಾನು ತುಂಬಾ ದಡ್ಡಿ, ಗೊತ್ತಾಯ್ತಲ್ಲ. ಶರಂಪರ ಜಗಳ ಆಡೋರ್ನ ಕಂಡ್ರೆ ನನಗೆ ಒಂಥರ ಭಯ ಮಿಶ್ರಿತ ಗೌರವ. ಜಗಳ ಆಡೋದಂದ್ರೆ ಏನು ಸಾಮಾನ್ಯ ಏನ್ರಿ? ಅದು ಒಂದು ಆರ್ಟ್, ಗೊತ್ತಾ? ದನಿ ಏರಿಸ್ಬೇಕು, ಹಾವಭಾವ ಮಾಡಬೇಕು, ಹೊಸ ಹೊಸ ಟಾಪಿಕ್ ಜ್ಞಾಪಿಸ್ಕೊಂಡು ಎದುರುಗಡೆ ಇರೋರ್ನ ಮಾತಲ್ಲೇ ಹಿಡಿದು ಚಚ್ಚಬೇಕು. ಅದಕ್ಕೆ ಅವ್ರೇನಾದ್ರು ಅಂದ್ರೆ ಕೌಂಟರ್ ಅಟ್ಯಾಕ್ ಮಾಡಬೇಕು. ಅಬ್ಬಬ್ಬಾ, ನನ್ನ ಕೈಲಿ ಆಗಲ್ಲಪ್ಪ ಇವೆಲ್ಲ. ಇನ್ನು ಜಗಳದ ಇತಿಹಾಸ ನೋಡಿದ್ರೆ ಅನಾದಿ ಕಾಲದಿಂದಲೂ ಜಗಳ ಇದ್ದೇ ಇದೆ. ಜಗಳ ಮನುಷ್ಯನ ಸಹಜವಾದ ಗುಣ ಅಲ್ವೇನ್ರಿ? ಆಫ್ಟರ್ ಆಲ್ ಮನುಷ್ಯ ಕೂಡ ಒಂದು ಪ್ರಾಣಿನೇ ಅಲ್ವಾ? ಜಗಳದ ಉಲ್ಲೇಖ ವೇದ ಸಾಹಿತ್ಯದಲ್ಲೇ ಕಂಡು ಬರುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಥೆಯಲ್ಲಿ ಜಗಳದ ಉಲ್ಲೇಖವಿದೆ. ಒಂದ್ಸರಿ ಮನುಷ್ಯನ ಅಂಗಾಂಗಗಳ ನಡುವೆ ಎಲ್ಲ ಜಗಳ ಹತ್ಕೊಂತಂತೆ. ಕೈ, ಕಾಲು, ಹೊಟ್ಟೆ, ಕಣ್ಣು, ಕಿವಿ, ನಾಲ್ಗೆ ಎಲ್ಲನೂ ನಾನ್ ಹೆಚ್ಚು ನನ್ನಿಂದನೇ ದೇಹ ನಡೆಯೋದು ಅನ್ನೋ ಒಂದು ಜಗಳ ಶುರು ಮಾಡಿದ್ವಂತೆ. ಕೊನೆಗೆ ಪ್ರಾಣವೇ ಹೆಚ್ಚು, ಪ್ರಾಣ ಇಲ್ದಿದ್ರೆ ಯಾವ ಅಂಗಾಂಗನೂ ಕೆಲಸ ಮಾಡಕ್ ಆಗೋದಿಲ್ಲ ಅನ್ನೋ ಒಂದು ನೀತಿ ಗೊತ್ತಾಯ್ತಂತೆ. ಆ ಕತೆ ಹಾಗಿರ್ಲಿ, ನೋಡಿ, ಒಂದು ಗಹನವಾದ ಒಂದು ಆತ್ಮತತ್ವವನ್ನ ಜಗಳದ ಮೂಲಕ ವಿವರಿಸಿದ್ದಾರೆ ನಮ್ಮ ಹಿರಿಯರು. ಅಂದಮೇಲೆ ಜಗಳದ ಮಹಿಮೆ ಗೊತ್ತಾಯ್ತಲ್ಲ ಎಷ್ಟಿದೆ ಅಂತ. ಇನ್ನು ಮಹಾಭಾರತ ನೋಡಿದ್ರೆ ಅದು ಬರೀ ದಾಯಾದಿ ಜಗಳದ ಕತೆ. ಮುಂದೆ ನಮ್ಮ ದೇಶ ಪರಕೀಯರ ಕೈವಶವಾದದ್ದೇ ದೇಶಿ ರಾಜರ ನಡುವಿನ ಪರಸ್ಪರ ಜಗಳಗಳಿಂದ. ಅಬ್ಬಾ, ಜಗಳಕ್ಕೆ ಜಗಳನೇ ಸಾಟಿ ಬಿಡ್ರಿ. ನಾನು ಜಗಳದ ಲಿಸ್ಟ್ ಮಾಡೋಣ ಅಂತ ಒಂದ್ಸರಿ ಅನ್ಕೊಂಡೆ. ಅವಾಗ ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಇಬ್ಬರಿಗೂ ಜಗಳ ಹತ್ಕೊಳಕ್ ಶುರುವಾಯ್ತು ಫಸ್ಟ್ ರ್ಯಾಂಕ್ಗೋಸ್ಕರ. ಯಾಕಂದ್ರೆ ಇಬ್ರು ಪವರ್ಫುಲ್ ಪ್ಲೇಯರ್ಸ್ ಅಲ್ವಾ. ನಂತರದ ಸ್ಥಾನಗಳಲ್ಲಿ ತಂದೆ ತಾಯಿ ಮಕ್ಕಳ ನಡುವಿನ ಜಗಳ, ಸೋದರ ಸೋದರಿಯರ ನಡುವಿನ ಜಗಳ, ವಠಾರ, ಅಪಾರ್ಟ್ಮೆಂಟು ಇಂಥ ಕಡೆ ಇರುವಂಥ ಜನರ ನಡುವಿನ ಜಗಳ, ನೆರೆಹೊರೆ ಜನರ ಜಗಳ, ಮಿತ್ರರ ಜಗಳ, ಸಹೋದ್ಯೋಗಿಗಳ ಜಗಳ, ಹೀಗೆ ಎಲ್ಲವೂ ಲಿಸ್ಟಲ್ಲಿ ಬರುತ್ತವೆ. ಈ ಜಗಳಗಳು ಒಂದು ಲೆವೆಲ್ ಅಲ್ಲಿ ಇದ್ರೆ ಸರಿ, ಇಲ್ಲಾಂದ್ರೆ ಕ್ರೈಮ್ ಡೈರಿಯ ಪುಟಗಳಲ್ಲಿ ದಾಖಲಾಗೋದು ಅಂತೂ ಖಂಡಿತ ಗ್ಯಾರಂಟಿ. ಇನ್ನು ಗಡಿ ಜಗಳ, ನದಿ ನೀರು ಹಂಚಿಕೆ ಜಗಳ, ಜಾತಿ ಧರ್ಮ ದೇಶಗಳ ನಡುವಿನ ಜಗಳ, ಇದರಲ್ಲೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿ, ಧನಹಾನಿ ಎಲ್ಲ ಆಗತ್ತೆ ಅಂತ ನಂಗನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಗಳ ಅನ್ನೋದು ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ವೀಣಾ? ನೋಡಿದ್ರೆ ಈ ಜಗಳದ ಬಗ್ಗೆ ಒಂದು ಸ್ಟೀರಿಯೋಟಿಪಿಕಲ್ ಥಿಂಕಿಂಗ್ ಇದೆ, ಗಮನಿಸಿದಿರಾ ನೀವು? ಗಂಡು ಮಕ್ಕಳು ಎಷ್ಟೇ ಜನ ಇದ್ರೂ ಅವ್ರುಗಳು ಹೇಗೋ ಒಂದು ಹೊಂದ್ಕೊಂಡು ಹೋಗ್ಬಿಡ್ತಾರೆ. ಅದೇ ಜಡೆಗಳು ಸೇರಿದ್ರೆ ಮಾತ್ರ ಅಲ್ಲಿ ಏನೋ ಗದ್ದಲ, ಗಲಾಟೆ, ಮುನಿಸು ಇವೆಲ್ಲ ಸಹಜ ಅಂತ ಅನ್ನೋದು ನನಗೇನೋ ಆಗನ್ಸಲ್ಲಪ್ಪ. ಈ ಜೆಂಡರ್ಗೂ ಹಾಗೂ ಜಗಳಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ಅಲ್ಲಿ ಒಂದು ಮೆಚ್ಯೂರಿಟಿ ಇದ್ದರೆ, ಪ್ರಬುದ್ಧತೆ ಇದ್ದರೆ, ಡಿಫ್ರೆನ್ಸಸ್ ಇಲ್ಲದೇ ಇರೋ ಥರ ಕೂಡ ನಾವು ನಡ್ಕೊಳ್ಬೋದು.
ಅಕಸ್ಮಾತ್ ಒಂದು ಸಣ್ಣ ಪುಟ್ಟದ್ದು ಬಂದರೂ ಕೂಡ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದು ತಿಳಿದಿರುತ್ತೆ ಅನಿಸುತ್ತೆ. ಸೊ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಒನ್ಸ್ ಮೆಚ್ಯೂರಿಟಿ ಅಂತ ನನಗನ್ಸುತ್ತೆ. ನೀವೇನಂತೀರ ಈ ವಿಚಾರದಲ್ಲಿ? ಹಾಗೆಯೇ ನಾನು ಜಗಳಗಳ ಬಗ್ಗೆ ಒಂದಷ್ಟು ಗಾದೆ ನಾಣ್ಣುಡಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ, ಇದು ನನಗೆ ಮೊದಲು ನೆನಪಾಗಿತ್ತು. ಅಂತಂದರೆ ಆ ದಿನದ ಜಗಳ ಅಲ್ಲಲ್ಲೇ ಮುಗಿಸ್ಕೊಂಡು ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ ಅದನ್ನು ಪರಿಹರಿಸ್ಕೊಂಬಿಟ್ರೆ ಆಯಿತು, ಅದನ್ನು ಜಾಸ್ತಿ ಎಳ್ಕೊಂಡು ಹೋಗ್ಬಾರ್ದು ಅಂತ ಹೀಗೆ ಅಂದಿರ್ಬೋದು. ಹಾಗೆಯೇ ಮನೆಗೆ ಮಾರಿ ಊರಿಗೆ ಉಪಕಾರಿ, ಈ ಒಂದು ಮಾತಲ್ಲೂ ಕೂಡ ಜಗಳದ ರೆಫರೆನ್ಸ್ ಇದೆ ಅಂತ ನನಗನ್ನಿಸ್ತು. ಅಂದರೆ ಊರಿಗೆ ಉಪಕಾರಿ, ಊರಿಗೆ ಬೇಕಾದರೆ ಏನು ಬೇಕು ದಾನ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಮನೆಯವ್ರಿಗಾದರೆ ಯಾವಾಗಲೂ ಮಾರಿ ಥರ ಜಗಳ ಆಡ್ತಿರ್ತಾರೆ ಅಂತ ಒಂದು ಅರ್ಥ ಬರೋ ರೀತಿ ಇದೆ ಈ ಒಂದು ಮಾತು. ಸೊ ಏನೇ ಇರಲಿ, ಜಗಳ, ಕದನ, ಮುನಿಸು ಇದೆಲ್ಲ ಯುದ್ಧಕ್ಕೆ ಹೋಗ್ಬಾರ್ದಷ್ಟೇ. ಅಲ್ಲಲ್ಲೇ ಪರಿಹರಿಸ್ಕೊಂಡು ಹಾಗೆ ಒಂದು ಸಹಬಾಳ್ವೆ ಮಾಡೋದ್ರಲ್ಲೇ ಒಂದು ಸಂತೋಷ, ಸಮಾಧಾನ ಎಲ್ಲ ಇರುತ್ತೆ ಅಂತ ನನಗನ್ಸುತ್ತೆ. ಸರಿಯಾಗಿ ಹೇಳಿದ್ರಿ ವೀಣಾ. ಈ ಸ್ಟಿರಿಯೋಟೈಪ್ ಮೈಂಡ್ ಸೆಟ್ ಅನ್ನೋದು ನೋಡಿ ಒಂಥರ ಜಗಳವನ್ನು ಬಿಟ್ಟಿಲ್ವಲ್ಲ ಅನ್ಸುತ್ತೆ ಈ ಜಗಳ ಅನ್ನೋ ಒಂದು ಟಾಪಿಕ್ನ ನೋಡಿದಾಗ. ನೀವು ಹೇಳಿರೋ ಇನ್ನೊಂದು ವಿಷಯ ನನಗೆ ಹೊಸ ಹೊಸ ಚಿಂತನೆಗಳನ್ನ ಹುಟ್ಟಾಕ್ತು. ಜಗಳ ಆಡೋದ್ರಿಂದ ಒಂದಷ್ಟು ಲಾಭಗಳು ಇದೆ, ಖಂಡಿತ ನಾನು ಒಪ್ತೀನಿ. ದೀರ್ಘಕಾಲ ಆಡೋರ ಮಧ್ಯೆ ಒಂಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆದ್ಬಿಟ್ಟು ಒಂಥರ ಸಂಬಂಧ ಹೆಚ್ಚು ಗಟ್ಟಿಯಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಇನ್ನೊಂದು ಅಂದರೆ ಜಗಳ ಆಡೋ ಟಾಪಿಕ್ಗಳನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ಬಿಟ್ರೆ ನಮ್ಮ ತಪ್ಪುಗಳನ್ನು ಸುಧಾರಿಸ್ಕೊಳ್ಳುವಂಥ ಅವಕಾಶ ಇದೆ. ಜಗಳ ಒಂಥರ ಇನ್ನೊಬ್ಬರ ಕೊರತೆಯನ್ನ ಮೀರಿ ಅವರನ್ನು ಪ್ರೀತಿಸೋದಿಕ್ಕೆ ಕಲಿಸುತ್ತೆ ಅಂತ ನಂಗೆ ಅನ್ಸುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಜಗಳ ಆಡೋದ್ರಲ್ಲಿ ನಾನು ಖಂಡಿತ ಎಕ್ಸ್ಪರ್ಟ್ ಅಲ್ಲ. ಆದರೆ ಎಲ್ಲರಂತೆ ನನಗೂ ಕುಟುಂಬದ ಸದಸ್ಯರ ಜೊತೆ ಅಥವಾ ಬೇರೆಯವ್ರ ಜೊತೆ ಜಗಳ ಆಡುವಂಥ ಸನ್ನಿವೇಶಗಳು ಬರ್ತಾನೆ ಇರ್ತವೆ. ನಾನು ಹೆಚ್ಚಿನ ಸಂದರ್ಭಗಳಲ್ಲಿ ಹೌದಪ್ಪ ನೀವು ಹೇಳಿದ್ದೆ ಸರಿ, ನೀವೇ ಕರೆಕ್ಟು ಅಂತ ತಿಪ್ಪೆ ಸಾರಿಸ್ಬಿಟ್ಟು ಜಗಳವನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವೊಮ್ಮೆ ಏನು ಮಾತಾಡ್ದಂಗೆ ಮೌನೇನ ಕಲಹಂ ನಾಸ್ತಿ ಅನ್ನೋ ಸಂಸ್ಕೃತ ಸುಭಾಷಿತವನ್ನು ಜ್ಞಾಪಿಸ್ಕೊಂಡ್ಬಿಟ್ಟು ಸೈಲೆಂಟಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಆಮೇಲೆ ನಾನೇನು ಹೇಳಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನೆಲ್ಲ ಟೈಪ್ ಮಾಡಿ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬಿಡ್ತೀನಿ. ಅದಕ್ಕೆ ಅವರು ಏನೋ ಒಂದು ರಿಪ್ಲೈ ಕೊಡ್ತಾರೆ. ಹೀಗೆ ಕಮ್ಯುನಿಕೇಷನ್ ಮಾಡಿಕೊಂಡು ನಮ್ಮ ನಡುವಿನ ಮನಸ್ತಾಪವನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಕೆಲವ್ರ ಜೊತೆ ಎಷ್ಟು ಬೇಕೋ ಅಷ್ಟೇ ಕಮ್ಯುನಿಕೇಷನ್ ಇಟ್ಕೊಂಡ್ಬಿಟ್ಟು ಮಾನಸಿಕವಾಗಿ ಒಂದು ಅಂತರವನ್ನು ಕಾಯ್ದುಕೊಳ್ತೀನಿ. ಏನೇ ಆದರೂ ಒಂದಷ್ಟು ಕಾಲ ಕಳೆದ ಮೇಲೆ ಎಲ್ಲ ಮರೆತು ಮೊದಲಿನ ಥರನೇ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಮಾನಸಿಕ ನೆಮ್ಮದಿಯ ದೊಡ್ಡ ಶತ್ರು ಅನಿಸ್ಕೊಳ್ಳುವಂಥ ಈ ಜಗಳವನ್ನು ಅವಾಯ್ಡ್ ಮಾಡೋದಕ್ಕೆ ನನ್ನೆಲ್ಲ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತೀನಿ. ಆದರೆ ನಾನು ಹೇಳ್ತೀನಿ, ಅದೊಂದು ಜರ್ನಿ, ಡೆಸ್ಟಿನೇಷನ್ ಖಂಡಿತ ಅಲ್ಲ. ಈಗ ಆ್ಯಂಗರ್ ಮ್ಯಾನೇಜ್ಮೆಂಟು, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಹೇಳ್ತೀವಲ್ಲ, ಅಂದರೆ ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನ ಒಂದು ನಿಭಾಯಿಸ್ಬೋದು. ಹಾಗೆಯೇ ಆರ್ಗ್ಯುಮೆಂಟ್ಸ್ ಅಥವಾ ಜಗಳಗಳು ಕೂಡ ಒಂದು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದು ನಿಭಾಯಿಸ್ಬೋದು ಅಂತ ನನಗೆ ಅನಿಸ್ತಾ ಇರುತ್ತೆ. ನಮ್ಮೆಲ್ಲ ಪ್ರಯತ್ನವನ್ನು ಹಾಕ್ಕೊಂಡು ಅದನ್ನು ನಿಭಾಯಿಸಬೇಕು ನಾವು. ಜಗಳ ಆಡೋದು ಬಿಡಿ, ಜಗಳದ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಸುಸ್ತಾಯಿತು. ಒಂದು ಲೋಟ ನೀರು ಕುಡಿಬೇಕು ಅಂತ ಅನ್ಸೋಕ್ಕೆ ಶುರುವಾಯಿತು ವೀಣಾ. ಅಂತೂ ಒಳ್ಳೆ ಒಂದು ಮಾತುಕತೆ ಆಯಿತು. ಇನ್ನೊಂದ್ಸರಿ ಸಿಗೋಣವಾ?